ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ಚಾನಲ್ಗೆ ಮತ್ತು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು 4ನೇ ದಿನದ ವಿಡಿಯೋನ ಮಾಡ್ತಾ ಇದ್ದೀನಿ. 4 ಅಂದರೆ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಗಳು ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿಗೆ ನಾನು ಮಾಡ್ತಾ ಇರೋ ಕೆಲಸಗಳು, ದಿನನಿತ್ಯ ನಾನು ಏನು ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಕ್ಲಿಪ್ನ ತಗೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಯಾಕೆ ಅಂದರೆ ಮಕ್ಕಳಿಗೆ ಸ್ಕೂಲ್ ರಜೆ ಅಲ್ವಾ, ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ನಾವು ಕೂಡ ರೆಡಿಯಾಗಿ, ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ನಾನು ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಟೀನೆಲ್ಲ ಮಾಡ್ಕೊಂಡು ಕುಡ್ದಿದ್ದಾಯಿತು. ತಿಂಡಿನ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಸಿರಿ ನನಗೆ ತಲೆಬಾಚು, ನಾನು ಆಚೆ ಆಟಾಡೋಕೆ ಹೋಗ್ಬೇಕು ಅಂತ ಹಿಂಸೆ ಕೊಡ್ತಾವಳೆ. ಅದಕ್ಕೆ ಅವಳಿಗೆ ಹೇಳಿದ್ದೀನಿ ಸ್ವಲ್ಪ ತಡಿ, ಆಮೇಲೆ ಬಾಚಿಸ್ತೀನಿ ಅಂತ. ಅದಕ್ಕೆ ಅವಳು ನೋಡಿ ಇಲ್ಲಿ ಯಾವ ಥರ ಆಟಾಡ್ತಿದ್ದಾಳೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಳು ಆಟಾಡ್ತಿರೋ ರೀತಿ ತಲೆ ಬಿಡ್ಕೊಂಡು ಸೊಂಟಕ್ಕೆ ಟವಲ್ ಕಟ್ಕೊಂಡು ಹಿಂಗೆ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಅದಕ್ಕೆ ಆಮೇಲೆ ಬಾಚಿಸ್ತೀನಿ ತಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರಿಸಿದ್ದೀನಿ. ಮನೆ ಒಳಗಡೆನೇ ಆಟ ಆಡ್ತಿದ್ದಾಳೆ. ಇವಾಗ ನಾನು ತಿಂಡಿ ಚಪಾತಿ ಮತ್ತು ಹುಳ್ಳಿಕಾಯಿ ಪಲ್ಯನ ರೆಡಿ ಮಾಡಬೇಕು. ಈ ಕಡೆ ದೀಕ್ಷಾನು ಕೂಡ ತಲೆ ಬಾಚು ಅಂತ ಅಂದ್ಲು. ಆದರೆ ಇಲ್ಲಿ ನೋಡಿ, ಇಲ್ಲಿ ಅವಳು ಏನು ಮಾಡ್ತಿದ್ದಾಳೆ, ಟ್ರೈಪೋಡ್ನ ಹಿಡ್ಕೊಂಡು ಟ್ರೈಪೋಡಲ್ಲಿ ಆಟ ಆಡ್ತಿದ್ದಾಳೆ. ತಲೆ ಬಾಚಬೇಕು. ಅವಳು ಕೂಡ ಹೆಂಗೆ ಕಾಣಿಸ್ತಿದ್ದಾಳೆ ನೋಡಿ. ಭಾನುವಾರ ಅಲ್ವಾ, ಸ್ವಲ್ಪ ಲೇಟಾಗಿ ತಲೆ ಬಾಚ್ತೀನಿ, ಸುಮ್ಮನೆ ಇರೋ ಅಂತ ಹೇಳ್ದೆ. ನೋಡಿ, ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಳಗಡೆ ಬಂದೆ. ಚಪಾತಿ ಮಾಡಬೇಕಲ್ವ, ಹಸಿಟ್ಟನ್ನ ಕಲಸ್ಕೊತಾ ಇದ್ದೀನಿ. ಹಸಿಟ್ಟನ್ನ ಕಲಸ್ಕೊಂಡೆ ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ದೀಕ್ಷನ್ಗೆ ವೀಡಿಯೋ ಮಾಡಿಕೊಡು ಅಂತ ಅಂದರೆ ಮಂಗನ ಹಾಗೆ ಆಡ್ತಾಳೆ ನೋಡಿ. ಇಲ್ಲಿ ಯಾವ ಥರ ಕೂತಿದ್ದಾಳೆ, ಇಲ್ಲಿ ಕೂತಿರೋ ರೀತಿ ನೋಡಿ. ಅವಳು ಕೂತಿರೋದು, ಅವಳ ತಲೆ ಮಂಗನಾಗೆ ಆಡೋದು, ಮತ್ತು ಒಂದು ಸ್ವಲ್ಪ ವೀಡಿಯೋ ಮಾಡು ಅಂದರೆ ನಾನೇ ಬೇಕಾ ನಿನಗೆ ವೀಡಿಯೋ ಮಾಡೋಕ್ಕೆ ಅಂತ ಜಗಳ ಮಾಡೋದು, ಹೀಗೆಲ್ಲ ಮಾಡ್ತಾಳೆ. ಇವಳಿಗೆ ಬೈತಿದ್ರೆ ಇವಳು ಮಂಗನಾಗೆ ನೋಡ್ತಾಳೆ. ಇಲ್ಲಿ ನೋಡಿ, ಮಂಗನ ಥರನೇ ನೋಡೋದು, ಕೂದಲು ಬಿಡ್ಕೊಂಡು. ತಿಂಡಿ ಎಲ್ಲ ಮಾಡಾದ್ಮೇಲೆ ಇಬ್ಬರಿಗೂ ಕೂಡ ತಲೆನ ಬಾಚಬೇಕು. ಮತ್ತು ಇವತ್ತು ದೀಕ್ಷಾ ಹೇಳಿದ್ದಾಳೆ, ಅಮ್ಮ ಅಲ್ಲಿ ಸೈಟ್ ಹತ್ರ ಹೋಗ್ಬರೋಣ, ಅವತ್ತು ಕಡಲೆ ಬೀಜನ ಹಾಕಿದ್ವಿ ಸೈಟಲ್ಲಿ, ಖಾಲಿ ಜಾಗ ಇದೆಯಲ್ಲ ಅಂತೇಳಿ, ಅದು ಚೆನ್ನಾಗಿ ಬಂದೈತ ಇಲ್ವ ನೋಡ್ಕೊಂಬರೋಣ, ಹೋಗೋಣ ಅಂತ ಹೇಳ್ತಾವಳೆ. ಅದಕ್ಕೆ ಸರಿ ಆಯಿತು ಹೋಗೋಣ, ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಬಿಡು ಅಂತ ಹೇಳ್ತಾ ಇದ್ದೀನಿ. ಇವಾಗ ಹೋಗಿ ರೆಡಿಯಾಗಿ ಹೋಗು, ಹಣೆಗಾರ ಇಟ್ಕೊ ಹೋಗಿ ಹಿಂಗೆ. ತಲೆ ಬಚ್ತೀನಿ ಹೋಗು. ನೋಡಿ, ಮಂಗನಾಗೆ ಸಿಂಕೊಳಗೆ ಕಾಲು ಹಿಡ್ಕೊಂಡು ಹೀಗೆ ಕೂತಿದ್ದಾಳೆ. ದೊಡ್ಡ ಮಂಗ ಇವಳು. ನಗಾಡೋದು ನೋಡಿ ಯಾವ ಥರ ನಗಾಡ್ತಾಳೆ. ಇವಳು ನೋಡಿ, ಕಣ್ಣು ಉಜ್ಜೋದು. 8 ಗಂಟೆಗೆ ಎದ್ದಿದ್ದಾಳೆ, ಆದರೂ ಕಣ್ಣು ಉಜ್ಜೋದು ಇವಳ ಕೆಲಸ. ಇಲ್ಲಿ ನೋಡಿ ಹಿಂಗೆ. ಸರಿ, ಹಸಿಟ್ಟನ್ನ ಕಲಸಾದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಹಸಿಟ್ಟನ್ನ ಕಲಿಸ್ತೀನಿ. ಒಂದೇ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಟ್ರೈಪೋಡ್ಗೆ ಹಾಕ್ಬೋದು. ಟ್ರೈಪೋಡ್ಗೆ ಹಾಕಿದ್ರೆ ವೀಡಿಯೋ ಚೆನ್ನಾಗಿ ಬರಲ್ಲ, ಅಂದರೆ ದೂರದಿಂದ ವೀಡಿಯೋನ ಮಾಡಬೇಕು. ಅದಕ್ಕೆ ಹಸಿಟ್ಟು ಕಲಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್, ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವರದ್ದು ಇವರಿಗೆ ಆಗೋಗಿದೆ. ಇವರಿಬ್ರು ಹೆಂಗೆ ಜಗಳಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಹೀಗೆ ಜಗಳಾಡೋದು. ಇಲ್ಲಿ ನೋಡಿ, ಯಪ್ಪೋ ಹಿಂಗೆ ಜಗಳಾಡ್ತಿದ್ದಾರೆ. ನಗ್ತಾ ಇದ್ದಾಳೆ ಇವಳು ನೋಡಿ. ಇವಳು ದೊಡ್ಡವಳಾಗೆ ಮಂಗನಾಗೆ ಆಡ್ತಾಳೆ ನೋಡಿ. ಗೈಸ್, ಈಗ ಹಸಿಟ್ಟನ್ನ ಕಲಸಿಟ್ಟಿದ್ದಾಯಿತು. ಇವಾಗ ಹುಳ್ಳಿಕಾಯಿನ ಸೋಸ್ಕೊಂಡು ಕಟ್ ಮಾಡಿಕೊಂಡು ಪಲ್ಯನ ಮಾಡಬೇಕು. ನೋಡಿ, ಹಸಿಟ್ಟು ಕಲಸಿಟ್ಟಿದ್ದೀನಿ. ಇದಕ್ಕಿವಾಗ ಹಿಂಗೆ ತಟ್ಟೆನ ಮುಚ್ಚಿ, ಧೂಳು ಬೀಳುತ್ತೆ ಅಂತ ಹಿಂಗೆ ಮುಚ್ಚಿಟ್ಟು ತಟ್ಟೆನ, ಇದೇನು ಹಿಂಗಾಡುತ್ತೆ, ತಟ್ಟೆನ ಮುಚ್ಚಿಟ್ಟಿದ್ದೀನಿ. ಈಗ ಹುಳ್ಳಿಕಾಯಿನ ತಗೊಳ್ಳೋಣ. ಹುಳ್ಳಿಕಾಯಿನ ತಗೊಂಡು ಇವಾಗ ಹುಳ್ಳಿಕಾಯಿ ಸೋಸ್ಕೋಬೇಕು. ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಸೋಸ್ಕೊತೀನಿ. ಇನ್ನು ಸ್ವಲ್ಪ ಎತ್ತಿಕ್ತೀನಿ. ಗೈಸ್, ಈಗ ಹುಳ್ಳಿಕಾಯಿನ ಸೋಸಿದ್ದಾಯಿತು. ಹುಳ್ಳಿಕಾಯಿ ಸೋಸ್ಕೊಂಡು ನೋಡಿ, ಹುಳ್ಳಿಕಾಯಿನ ಕಟ್ ಮಾಡ್ತಿದ್ದೀನಿ. ಒಂದೇ ಸತಿ ಇಷ್ಟಿಷ್ಟೊಂದು ಜೋಡಿಸ್ಕೊಂಡು ಹಿಂಗೆ ಹುಳ್ಳಿಕಾಯಿ ಕಟ್ ಮಾಡ್ತೀನಿ. ನಾನು ಹುಳ್ಳಿಕಾಯಿನ ಕಟ್ ಮಾಡ್ತಿದ್ದೀನಿ. ಸಿರಿ ಹುಳ್ಳಿಕಾಯಿನ ಸೋಸ್ತಾ ಇದ್ದಾಳೆ. ಬನ್ನಿ ತೋರಿಸ್ತೀನಿ ಯಾವ ಥರ ಸೋಸ್ತಾವಳೆ ಅಂತ. ಇಲ್ಲಿ ನೋಡಿ, ತೋರಿಸು ಸಿರಿ, ಹೆಂಗೆ ಸೋಸ್ತೀಯ ಹುಳ್ಳಿಕಾಯಿ. ಒಬ್ಬ ಹುಳ್ಳಿಕಾಯಿ ಮುರಿಯೋದೆ ಇಷ್ಟೊಂದು ಶಕ್ತಿಮಾನವಳು. ಹುಳ್ಳಿಕಾಯಿನ ಮುರಿಯೋಕ್ಕಾಗ್ತಾಯಿಲ್ಲ ಅವಳ ಕೈಲಿ. ಹೆಂಗೆ ಸಿರಿ ನೀನು ಹುಳ್ಳಿಕಾಯಿ ಮುರಿಯೋದು? ಹಬ್ಬ ಮುರಿದ್ಲು ಅಂತೂ ಕೊನೆಗೂ. ಸಿರಿ ನನಗೆ ಹೆಲ್ಪ್ ಮಾಡಿಕೊಡ್ತಾಳೆ. ಹುಳ್ಳಿಕಾಯಿ ಸೋಸ್ತಾ ಇದ್ದರೆ ನಾನು ಸೋಸ್ತೀನಿ ಅಂತಾಳೆ. ಕಾಳೇನಾದ್ರು ಸುಲಿಸ್ತಿದ್ರೆ ನಾನು ಸುಲ್ಕೊಡ್ತೀನಮ್ಮ ಅಂತಾಳೆ.
ಇವಳಂತೂ ಏನೂ ಮಾಡೋದಿಲ್ಲ, ಹಿಂಗೆ ಈ ಥರ ಕುತ್ಕೊಳ್ಳೋದು. ಅವಳು ಸಂಜೆ ಎಲ್ಲ ಆಟ ಆಡೋದು. ಇವಾಗ ಹೋಗಿ ನಾನು ಹೋಮ್ವರ್ಕ್ ಬರೀಬೇಕು ಅಂತ ಬರೆಯೋದು. ನೋಡಿ ಅಲ್ಲಿ ಅಲ್ಲಿ ಇಟ್ಟಿದ್ದಾಳೆ ಹೋಮ್ವರ್ಕ್ ಬರೆಯೋಕ್ಕೆ. ಹೋಮ್ವರ್ಕು ಬರೀತಾ ಇದ್ಲು ಅವಳು. ನಾನು ಸ್ವಲ್ಪ ಕಟ್ ಮಾಡೋದು ವಿಡಿಯೋ ಮಾಡಿ ಕೊಡು ಅಂದರೆ ಇಲ್ಲಿ ಬಂದು ಕೂತಿದ್ದಾಳೆ ನೋಡಿ, ಮಂಗನ ಹಾಗೆ ಹಿಂಗೆ ವಿಚಿತ್ರವಾಗಿ ಕೂರೋದು ಇವಳು. ಹಿಂಗೆ ಯಾವಾಗಲೂ ಇದೇ ಥರನೇ ಕೂತ್ಕೊಳ್ಳೋದು ಅವಳು. ಗೈಸ್ ಈಗ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ಕೂಗಕ್ಕಿಡಬೇಕು. ಸಿರಿ ಇನ್ನು ಸೋಸ್ತಾನೇ ಇದ್ದಾಳೆ, ಸೋಸ್ಕೊಡ್ತಾಳೆ. ಇಷ್ಟು ಹುಳಿಕಾಯಿ ಫುಲ್ಲು ಸಿರಿನೇ ಸೋಸ್ಕೊಡ್ತಾಳೆ. ಸೋಸ್ಕೊಡ್ತೀಯ ಸಿರಿ? ಹೇಳು. ಏನು ಏನು ಏನ? ಹೌದಾ ಸಿರಿ, 1 ನಿಮಿಷ ಅನ್ನು. ಗೈಸ್ ಅವಳಿಗೆ 1 ನಿಮಿಷ ಅಂತ ಹೇಳು ಅಂದರೆ ಇವತ್ತು ಹೇಳಕ್ಕೆ ಬರಲ್ಲ, 1 ನಿಮಿಷ ಅಂತ ಹೇಳ್ತಾಳೆ ನೋಡಿ. ಮತ್ತೆ ಹೇಳಿಸ್ತೀನಿ, ಹೇಳು 1 ನಿಮಿಷ ಅನ್ನು. 1 ನಿಮಿಷ ಅಂತ ಹೇಳ್ತಾಳೆ. 1 ನಿಮಿಷ. 1 ನಿಮಿಷ ಅಂತ ಹೇಳಕ್ಕೆ ಬರಲ್ಲ ಅವಳಿಗೆ. 1 ನಿಮಿಷ 1 ನಿಮಿಷ ಅಂತಾಳೆ. ಗೈಸ್ ಈಗ ಮಿಕ್ಕಿರೋ ಹುಳಿಕಾಯಿ ಕಟ್ ಮಾಡಬೇಕು, ತುಂಬ ಲೇಟ್ ಆಗುತ್ತೆ. ಗೈಸ್ ಹುಳಿಕಾಯಿನ ಕಟ್ ಮಾಡಿದ್ದಾಯಿತು. ಈಗ ಬೇಯಕ್ಕೆ ಇಡಬೇಕು ಹುಳಿಕಾಯಿ. ಇಲ್ಲಿ ನೋಡಿ ಹುಳಿಕಾಯಿ ಕಟ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನೀರು ಬಿಟ್ಟು ನೀರಲ್ಲಿ ನೀಟಾಗಿ ತೊಳೆದು ಅದನ್ನು ಕುಕ್ಕರಿಗೆ ಹಾಕಿ ಬೇಯಕ್ಕಿಡಬೇಕು. ನೀರು ಬಿಟ್ಟಿದ್ದೀನಿ, ನೀಟಾಗಿ ತೊಳಿಬೇಕು. ನೀಟಾಗಿ ತೊಳೆದು ಈಗ ನೀಟಾಗಿ ತೊಳಿತಾ ಇದ್ದೀನಿ. ಏನದು ವಯಸ್ಸಾಗಿ ತಗಂತಿದ್ಯಾ? ಸುಮ್ಮನಿರ ಸಿರಿ, ಶೀತ ಆಗುತ್ತೆ, ಬೇಡ. ಸುಮ್ಮನಿರ ಸಿರಿ. ಏನು ಕಟ್ಟಿದಾವೆ? ಅದೇ ಕೆಲಸ ನಿನಗೆ. ಆಗ ಉಪ್ಪು ಹಾಕಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕದೆ ಗೈಸ್ ಈಗ ಹುಳ್ಳಿಕಾಯಿ ಬೇಯಿಸಾಯಿತು, ಅದು ಕೂಡ ರೆಡಿ ಆಗೈತೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಬೇಕು. ಬಾಣಲಿ ಕಾಯ್ದೈತೆ, ಅದಕ್ಕೆ ಎಣ್ಣೆನ ಬಿಡ್ತಾ ಇದ್ದೀನಿ. ಗೈಸ್ ಇವಳು ಬರೀ ಇಂಥವೆ ಎಲ್ಲ ಏನು ಮಾಡ್ತಿದ್ದಿ? ಈ ಕಡೆ ತೋರಿಸಿಲಿ ನೋಡಿ. ಇಲ್ಲಿ ಆ ಲೋಟದೊಳಗೆ ನೀರು ಹಾಕ್ಕೊಂಡು ಆ ಪೈಪಿಗೆ ಹಾಕ್ಕೊಂಡು ನೀರು ಕುಡಿತಾವಳೆ. ಅದು ಚೆಲ್ಲಿದಾಳೆ. ಅದಕ್ಕೆ ಅವಳು ಅಮ್ಮ ಆಚೆ ಬರಬೇಡ, ಅಮ್ಮ ಆಚೆ ಬರಬೇಡ, ಬೀಳ್ಬಿಡ್ತೀಯ, ಇದೋಗ್ತೀಯ, ಆಚೆ ಬರಬೇಡ ಅಂತ ಹೇಳ್ತಾವಳೆ. ನೋಡಿ ಹಿಂಗೆ ಬರೀ ಇಂಥವು ಮಾಡೋವನ್ನು ಮಾಡ್ತಾಳೆ. ಈಗ ಸಾಸಿವೆ ಸಿಡ್ದಾಯಿತು. ಕರ್ಬೇವಿನ ಸೊಪ್ಪಿಲ್ಲ, ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು. ದೀಕ್ಷಂಗೆ ತಗೊಬರೋಕ್ಕೆ ಹೇಳೋಣ ಅಂದರೆ ಅವಳು ಅಲ್ಲೋಗಿದ್ದಾಳೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಾನು ಒಟ್ಟಿಗೆ ಹಾಕ್ತೀನಿ. ಮೆಣಸಿನ್ಕಾಯಿ ಫಸ್ಟು ಫ್ರೈ ಮಾಡಬೇಕು ಅಂತಾರೆ, ನಾನೇನು ಫ್ರೈ ಮಾಡಲ್ಲ. ಗೈಸ್ ಈಗ ಫೈನಲ್ಲಿ ಹುಳ್ಳಿಕಾಯಿ ಪಲ್ಯನ ರೆಡಿ ಮಾಡಿದ್ದೀನಿ. ನೋಡಿ ತೋರಿಸ್ತೀನಿ ಬನ್ನಿ. ನೋಡಿ ಹುಳ್ಳಿಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿನ ಅರ್ದು ಬೇಯಿಸ್ಕೊಡ್ಬೇಕು. ಟೈಮ್ ಆಲ್ರೆಡಿ ಆಗೋಗಿದೆ. ಮತ್ತು ಟೈಮ್ ಆದರೆ ದೀಕ್ಷಾ ಬೇರೆ ಆಗ್ಲಿಕ್ಕೆ ತಿಂಡಿ ತಂದು ಕೊಡಬೇಕು. ಇಲ್ಲಾಂದರೆ ನಾನೇ ಹೋಗ್ತೀನಿ ತಿಂಡಿ ತಂದು ಕೊಡೋಕ್ಕೆ. ಅವಳು ಇವತ್ತು ರಜೆ ಐತಲ್ವಾ, ಅವಳೇ ಹೋಗ್ತಾಳೆ ಇವತ್ತು. ಚಪಾತಿ ಎಲ್ಲ ಅರ್ದು ಬೇಯಿಸಿ ಆಮೇಲೆ ತರ್ತೀನಿ ಗೈಸ್. ಇವಾಗ ಟೈಮ್ ಆಗೋಗ್ಬಿಟ್ಟಿದೆ. ಗೈಸ್ ಫೈನಲಿ ತಿಂಡಿನ ರೆಡಿ ಮಾಡಿದೆ. ತಿಂಡಿ ಚಪಾತಿ ಹಾಕಬೇಕಾದ್ರೆ ಮತ್ತು ದೀಕ್ಷಾ ತಿಂಡಿನ ತಗೊಂಡೋಗಿ ಕೊಟ್ಟು ಬಂದ್ಲು ಅಂಗಡಿಗೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತಿಂಡಿ ಮಾಡೋಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು ಅಂತೇಳಿ ಸುಮ್ಮನೆ ಅದೇ ಮಾಡೋಕ್ಕಾಗಲಿಲ್ಲ. ಈಗ ಫೈನಲಿ ತಿಂಡಿನ ರೆಡಿ ಮಾಡಿದ್ದಾಯಿತು. ಇವಾಗ ನಾವು ಕೂಡ ತಿಂಡಿನ ಹಾಕೊಂಡು ತಿಂತಾ ಇದ್ದೀವಿ. ನೋಡಿ ನಿಮಗೂ ತೋರಿಸ್ತೀನಿ. ನೋಡಿ ತಿಂಡಿನ ಹಾಕೊಂಡು ತಿಂತಾ ಇದ್ದೀವಿ. ಇನ್ನು ಮಕ್ಕಳಿಗೂ ಕೂಡ ಹಾಕಬೇಕು, ಹಾಕ್ತಾಯಿದ್ದೀನಿ. ಈಗ ತಿಂಡಿನ ತಿಂತೀವಿ. ಗೈಸ್ ತಿಂಡಿನ ತಿಂತಿದ್ದಾರೆ, ಹಾಕೊಟ್ಟಿದ್ದೀನಿ. ನಾನು ಕೂಡ ತಿಂಡಿನ ತಿಂತಾ ಇದ್ದೀನಿ. ನೋಡಿ ಬನ್ನಿ ನೀವು ತಿಂಡಿ ತಿನ್ನೋಣ. ಇವಾಗ ಇನ್ನೂ ಕೆಲಸ ಇದೆ. ಬಟ್ಟೆ ಬೇರೆ ಒಣಗಾಕಬೇಕು. ಯೂನಿಫಾರ್ಮ್ಗಳನ್ನ ತೊಳೆದಿಲ್ಲ, ಯೂನಿಫಾರ್ಮ್ಗಳನ್ನ ತೊಳಿಬೇಕು. ಶ್ರೇಯಾಂಕ ನೋಡಿ ಇಲ್ಲಿ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗೀತು. ಬಟ್ಟೆನ ತೊಳೆದಿದ್ದಾಯಿತು, ಬಟ್ಟೆಗಳು ಒಣಗಾಕಿದ್ದಾಯಿತು. ಇವಾಗ ದೀಕ್ಷೆಗೆ ಹೇಳಿದ್ದೆ ಸೈಟ್ ಹತ್ರಕ್ಕೆ ಹೋಗೋಣ ಅಂತ. ಪಾಪ ಅವಳು ಕಾಯ್ದೆ ಅಂಗಡಿ ಹತ್ರಕ್ಕೆ ಹೊರಟೋದ್ಲು. ಹೋಗೋಕ್ಕ ನೀನು ಬರಲ್ಲ, ನಾನು ಅಂಗಡಿ ಹತ್ರಕ್ಕೆ ಹೋಗ್ತೀನಿ, ಇಲ್ಲಿ ಇರೋಕ್ಕಾಗಲ್ಲ, ಬೇಜಾರಾಗುತ್ತೆ ಅಂತ ಹೋದ್ಲು. ನಾನಿವಾಗ ಸೈಟ್ ಹತ್ರಕ್ಕೆ ಸಿರಿ ಮತ್ತು ನಾನು ಶಂಕ ಎಲ್ಲರೂ ಸೈಟ್ ಹತ್ರಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಏನೇನೋ ಗಿಡಗಳು ಹಾಕಿದ್ದಾರೆ. ಅದೇನು ಹುಟ್ಟಿದೆಯೋ ಅಥವಾ ಸತ್ತೋಗಿದೆಯೋ ಏನಾಗಿ ಸುಮ್ಮನೆ
ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ. ರೋಡಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಡೈರೆಕ್ಟ್ ಸೈಟ್ ಹತ್ರ ಹೋಗ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದೇ ನಮ್ಮ ಸೈಟು. ಆದರೆ ಸೈಟಿಗೆ ನಮ್ಮ ಮಾವ ಬೇಲಿನ ಮಾಡೈತೆ. ಮೊನ್ನೆ ಕಲ್ಲು ಹಾಕ್ಸಿದ್ವಿ ಹೊಸ್ದಾಗಿ. ಅವರು ಓಪನ್ನ ಜಾಸ್ತಿ ಬಿಟ್ಟಿದ್ರು ಅಂಥೇಳಿ ಆ ಕಡ್ಡಿಗಳನ್ನೆಲ್ಲ ತಗೊಬಂದು ನಮ್ಮ ಮಾವನೇ ಗೇಟ್ ಮಾಡೈತೆ. ನೋಡಿ ಗೈಸಿ ಆ ಥರ ಮಾಡೈತೆ ಅಂತ. ಇವಾಗಷ್ಟೇ ಬಂದು ಹೋಗೈತೆ ಅನಿಸುತ್ತೆ ಮೋಸ್ಟ್ಲಿ. ತಡೀರಿ, ಇದ್ರೊಳಗಡೆಗೆ ಹೋಗ್ಬಿಟ್ಟು ಆನ್ ಮಾಡ್ತೀನಿ. ಗೈಸ್ ಒಳಗಡೆಗೆ ಬಂದ್ವಿ. ಸೈಟ್ ಒಳಗಡೆ ಸೈಟಲ್ಲಿ ನಮ್ಮ ಮಾವ ಅದೆಂಥದ್ದು ಅಲಸಂದೆ ಕಾಳು ಹಾಕಿದ್ದೀನಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಅಲಸಂದೆ ಕಾಳು ಬೀಜ ಹಾಕಿತ್ತು. ಇವು ಅಲಸಂದೆ ಕಾಳು ಬೀಜ ಅಲ್ಲದೆ ಇವು ಗಿಡಗಳು. ಆದರೆ ಇವನು ನೋಡಿ ಗೈಸ್, ಇವು ನಾನು ಮುಟ್ಟುತ್ತಾ ಇರೋದಕ್ಕೆ ಅವನು ಮುಟ್ಟುತ್ತಾ ಇರೋದು, ತೋರಿಸ್ತಾ ಇರೋದು. ಗಿಡಕ್ಕೆ ನೀರು ಹಾಕಿದರೆ ಚೆನ್ನಾಗಿ ಬಂದಿರೋದು. ಮಳೆ ಬೇರೆ ಇಲ್ಲ, ಅದಕ್ಕೆ ಗಿಡ ಎಲ್ಲ ಸಣ್ಣದಾವೆ. ಇಲ್ಲಿ ತನಕ ಹಾಕೈತೆ, ಇನ್ನೂ ಏಕೆ ಹಾಕೈತೆ. ಸೈಟಲ್ಲೆಲ್ಲ ಹಳ ಎಲ್ಲ ಬೆಳೆದುಬಿಟ್ಟೈತೆ. ಹಳನ ಕಿತ್ತಾಕಬೇಕು ಒಂದು ದಿವಸ. ಯಾವಾಗ ಕಿತ್ತಾಕ್ತೀವೋ ಗೊತ್ತಿಲ್ಲ. ಫ್ರೀ ಇದ್ದಾಗ ಕೇಳಬೇಕು. ಫ್ರೀ ಹುಡುಗರೆಲ್ಲ ಫ್ರೀ ಆಗಿರ್ತಾರಲ್ಲ, ಅವಾಗೆಲ್ಲ ಒಂದು ದಿವಸ ಕರ್ಕೊಂಬಂದರೆ ಕಿತ್ತಾಕ್ಬೋದು. ಮತ್ತು ಇಲ್ಲಿ ಈ ಕಡೆಗೆ ಬಂದರೆ ದೀಕ್ಷಾ ಕಡಲೆ ಗಿಡ ಹಾಕಿದ್ಲು, ಕಡಲೆಕಾಯಿ ಗಿಡ ಹಾಕಿದ್ಲು ಪಾಪ. ಇಲ್ಲಿ ನೋಡಿ ಕಡಲೆಕಾಯಿ ಗಿಡ ಬಂದೈತೆ. ಏಕ ಹಾಕಿದ್ಲು. ಅಲ್ಲಲ್ಲ ಅನ್ನೊಂದು ಹುಟ್ಟೈತೆ ನೋಡಿ. ಇದೆಲ್ಲ ಕಡಲೆಕಾಯಿ ಗಿಡನೇ, ಆದರೆ ಇಲ್ಲಿ ತನಕ ಹುಟ್ಟೈತೆ ಪಾಪ. ಅವಳು ಇದು ಜಾಗನೆಲ್ಲ ಪಾಪ ಕೆತ್ತಿ ಕಲ್ಲನ್ನ ಜೋಡಿಸಿ ಮಣ್ಣೆಲ್ಲ ನೀಟ್ ಮಾಡಿ ಕಡಲೆ ಬೀಜನ ಹಾಕಿದ್ರು. ಆದರೆ ಮಳೆ ಇಲ್ವಲ್ಲ, ಕಡಲೆ ಬೀಜನೂ ಕೂಡ ಎಲ್ಲೆಲ್ಲೋ ಒಂದೊಂದು ಬಂದಿದೆ ಪಾಪ. ಇವತ್ತು ನೀರು ಹಾಕೋಕ್ಕೆ ಏನೇನೋ ಬಾಟ್ಲಿ ರೆಡಿ ಮಾಡ್ತಿದ್ದೀನಿ ಅಂದ್ಲು. ಅದು ಮಾಡೋಕ್ಕಾಗಲಿಲ್ಲ ಅಂತ ಹೊರಟೋದ್ಲು. ಈ ಕಡೆ ಮೂಲೆಯಲ್ಲಿ ಇಲ್ಲೂ ಏನೋ ಹಾಕಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ಏನೋ ಹಾಕವ್ರೆ, ಅದೇನು ಅಂತ ಗೊತ್ತಿಲ್ಲ. ಇದು ಬದನೆಕಾಯಿ ಗಿಡ ಅನ್ಸುತ್ತೆ ಮೋಸ್ಟ್ಲಿ. ಇದು ಬದನೆಕಾಯಿ ಗಿಡ. ಇವೆಲ್ಲ ಏನು ಗಿಡನೋ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಆಲೂಗೆಡ್ಡೆ ಗಿಡ ಏನು. ಅದ್ರೊಳಗೆ ಹೋಗ್ಬಾರ್ದು ಶಿಂಕ, ಆಚೆ ಬಾ ಹಿಂಗೆ ಮಾಡವ್ರೆ. ಆದರೆ ಇಲ್ಲಿ ಇದೇನೋ ಕಡ್ಡಿ ನಿಲ್ಲಿಸೋರಲ್ಲ, ಇದೇನೋ ಕಡ್ಡಿ ನಿಲ್ಲಿಸಿದ್ದಾರೆ. ಕಡ್ಡಿಗೆ ಆಚೆಯಿಂದ ದಾರ ಬೇರೆ ಕಟ್ಟವ್ರೆ, ಯಾಕೆ ಅಂತ ಗೊತ್ತಿಲ್ಲ ಗೈಸ್. ನೋಡಿ ಇದೆಲ್ಲ ಏನೇನೋ ಹಾಕವ್ರೆ, ಏನೋ ಅಂತ ಗೊತ್ತಿಲ್ಲ. ಇಷ್ಟಿಷ್ಟೇ ಬಂದೈತೆ. ಮಳೆ ಬಂದಿದ್ದಿದ್ರೆ ಸಖತ್ತಾಗಿ ಬಂದಿರೋದು ಪಾಪ ಕಡಲೆ ಗಿಡ ಇವೆಲ್ಲ. ಆದರೆ ಮಳೆನೇ ಇಲ್ಲ, ಹಂಗಂಗೆ ಹುಟ್ಟಿದ್ದಾವೆ ನೋಡಿ. ಸೈಟೆಲ್ಲ ಫುಲ್ಲು ಅವತ್ತು ಕ್ಲೀನ್ ಮಾಡಿಸಿದ್ವಿ. ಆದರೆ ಇವತ್ತು ಫುಲ್ಲು ಎಲ್ಲ ಗಿಡಗಳು ಬೆಳ್ಕೊಬಿಟ್ಟೈತೆ, ಚೆನ್ನಾಗಿಲ್ಲ. ಯಾವಾಗ ನೀಟ್ ಮಾಡಿಸ್ತಾರೋ ಗೊತ್ತಿಲ್ಲ. ಫ್ರೀಯಾಗಿದ್ದಾಗ ನಾವೇ ನೀಟ್ ಮಾಡೋಣ ಅಂತ ಹೇಳ್ತಿದ್ರು. ಇದೇ ನಮ್ಮ ಸೈಟು. ಇವತ್ತು ಇಷ್ಟು ವೀಡಿಯೋನ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.